ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಸ್ವಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಹ. ಆರಾಧ್ಯ ದೈವನಾಗಿರುವಂಥ ಮಲೆಮಹದೇಶ್ವರರ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನು ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನಿಯ ವೀಕ್ಷಕ ಬಂಧುಗಳ ಅಂತರಾತ್ಮಗಳಿಗೆ ನಿಮ್ಮ ಮೂಗೂರು ಮಧು ದೀಕ್ಷಿತ್ ಮಾಡುವಂತಹ ಪರಿಪೂರ್ಣವಾದಂಥ ನಮಸ್ಕಾರಗಳು. ಕಟಕ ರಾಶಿ, ಈ ಕಟಕ ರಾಶಿಯವರ ಯುಗಾದಿಯ ಫಲಾಫಲಗಳೇನಿದೆ ಅನ್ನುವಂಥ ವಿಚಾರಗಳ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ಚರ್ಚೆಯನ್ನು ಮಾಡೋಣ. ಇನ್ನು ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥದ್ದು ಕರ್ಕಾಟಕ ರಾಶಿಯವರಿಗೆ ಆದಾಯ ಮತ್ತು ಖರ್ಚು, ಸಂಪಾದನೆ ಎಷ್ಟಿರುತ್ತೆ, ಖರ್ಚು ಎಷ್ಟಿರುತ್ತೆ, ದೈವಬಲ ಗುರುಬಲಾದಿಗಳಿದೆಯಾ ಅನ್ನುವಂತಹ ವಿಚಾರಗಳ ಬಗ್ಗೆ ಮಾತನಾಡುವಂಥ ಸಂದರ್ಭದಲ್ಲಿ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥದ್ದು ಏನಪ್ಪ ಅಂತಂದರೆ, ಗುರು 12ನೇ ಮನೆಗೆ ಸಂಚಾರ ಮಾಡ್ತಾ ಇರುವಂಥದ್ದು. ಗುರು 12ನೇ ಮನೆಗೆ ಸಂಚಾರ ಮಾಡುವಂಥ ಸಂದರ್ಭದಲ್ಲಿ ಋಣಬಾಧೆಗಳಿಗೆ ಸಿಲುಕಿಕೊಳ್ಳುವಂಥ ಸಾಧ್ಯತೆ, ಫೈನಾನ್ಷಿಯಲಿ ಪ್ರಾಬ್ಲಮ್ಗೆ ಸಿಕ್ಕಿಕೊಳ್ಳುವಂಥ ಸಾಧ್ಯತೆ, ಅನಾರೋಗ್ಯಕ್ಕೋಸ್ಕರ ಧನವನ್ನು ಕಳೆದುಕೊಳ್ಳುವಂಥ ಸಾಧ್ಯತೆ ಇರ್ತದೆ. ಭಾಳ ಹುಷಾರಾಗಿರ್ಬೇಕು ನೀವು. ಅಥವಾ ಪಿತ್ರಾರ್ಜಿತ ಆಸ್ತಿ, ಲಿಟಿಗೇಷನ್, ಕೋರ್ಟು ಕಚೇರಿ ಅಂತೇಳಿ ಒಂದಷ್ಟು ದುಡ್ಡನ್ನು ಕಳ್ಕೊಳ್ಳುವಂಥ ಪರಿಸ್ಥಿತಿ ಬರ್ತದೆ. ಮತ್ತು ನಿಮ್ಮೆಲ್ಲರಿಗೂ ಒಂದು ಎಚ್ಚರಿಕೆ ಏನಂದರೆ, ತುಂಬ ಎಮೋಷನ್ಸ್ಗೆ ಒಳಗಾಗಬೇಡಿ. ತುಂಬ ಪ್ರಾಕ್ಟಿಕಲ್ ಆಗಿರಬೇಕು ಈ ವರ್ಷ. ನೀವು ಎಮೋಷನ್ಗೆ ಸಿಕ್ಕಾಕೊಂಡ್ರಿ ಅಂದರೆ ತುಂಬ ಸಮಸ್ಯೆಗಳನ್ನು ಮಾಡ್ತಾರೆ, ನಿಮ್ಮನ್ನು ದುರುಪಯೋಗ ಪಡಿಸ್ಕೋತಾರೆ, ಅವರಿಂದನೇ ನಿಮಗೆ ನೋವಾಗುತ್ತೆ. ಇಲ್ಲಿ ಪ್ರಮುಖವಾಗಿ ಗುರುಬಲ ಮತ್ತು ಶನಿಬಲ ಎರಡೂ ಕೂಡ ಇಲ್ಲ. ಗುರುಬಲ ಶನಿಬಲ ಇಲ್ಲದೆ ಇರುವಂಥ ಸಂದರ್ಭದಲ್ಲಿ ಧನಬಲ ಇರೋದಿಲ್ಲ, ಧನಬಲನೂ ಇರೋದಿಲ್ಲ, ದೈವಬಲನೂ ಇರೋದಿಲ್ಲ. ಅದರಿಂದ ಭಾಳ ಎಚ್ಚರಿಕೆಯನ್ನು ತಗೋಬೇಕಾಗ್ತದೆ ನೀವು. ಇನ್ನು ಆದಾಯ ಮತ್ತು ಖರ್ಚಿನ ಬಗ್ಗೆ ಮಾತಾಡೋದಾದರೆ ಇಸ್ ವೆರಿ ಗುಡ್. ಸಂವತ್ಸರ ಫಲಗಳಲ್ಲಿ ಸಂಪಾದನೆಯನ್ನು ಜಾಸ್ತಿ ಇಂಡಿಕೇಟ್ ಮಾಡ್ತಾ ಇದೆ. ಕರ್ಕಾಟಕ ರಾಶಿಯವ್ರಿಗೆ 14 ರೂಪಾಯಿ ಸಂಪಾದನೆ ಆದರೆ ಕೇವಲ 8 ರೂಪಾಯಿ ಮಾತ್ರ ಖರ್ಚನ್ನು ತೋರಿಸ್ತಾ ಇದೆ. ಆದರೂ ಕೂಡ ಗುರುಬಲ ದೈವಬಲ ಇಲ್ಲದೆ ಇರೋದ್ರಿಂದ ಸ್ವಲ್ಪ ಆರೋಗ್ಯ ಮತ್ತು ಸಾಲ ಮಾಡಬಾರ್ದು. ಈ ವರ್ಷ ನೀವು ಸಾಲ ಮಾಡಿದ್ರೆ ತೀರ್ಸೋಕ್ಕಾಗಲ್ಲ. ಕರ್ಕಾಟಕ ರಾಶಿಯವರು ಮುಖ್ಯವಾಗಿ ಸಾಲಕ್ಕೆ ಸಿಕ್ಕಾಕೋತೀರಿ ಈ ವರ್ಷ. ಅದಕ್ಕೆ ಈ ವರ್ಷ ಆದಷ್ಟು ಸಾಲ ಮಾಡೋದನ್ನು ಅವಾಯ್ಡ್ ಮಾಡಿ, ಓವರ್ ಕಮಿಟ್ಮೆಂಟ್ ಮಾಡ್ಕೊಳ್ಳೋದನ್ನು ಕಮ್ಮಿ ಮಾಡಿ, ಅದರ ಬದಲು ಒಂದು ಚಿಕ್ಕದಾಗಿ ಸೈಟು ಅಥವಾ ಒಂದಷ್ಟು ಚಿಕ್ಕದಾಗಿ ಚಿನ್ನಾಭರಣಗಳ ಮೇಲೆ ಒಂದಷ್ಟು ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಅದು ಮುಂದಿನ ದಿನಗಳಲ್ಲಿ ಅನುಕೂಲಗಳಾಗ್ತದೆ. ಈ ಎಚ್ಚರಿಕೆಯನ್ನು ನೀವು ತಗೋಬೇಕು. ಇನ್ನು ಹಾಗಾದರೆ ವರ್ಷ ಪೂರ್ತಿ ನಮಗೆ ಈ ಸಮಸ್ಯೆಗಳು ಕಮ್ಮಿ ಆಗಬೇಕು ಅಂದರೆ ಏನು ಮಾಡಬೇಕು ಗುರುಗಳೇ ಅಂದರೆ, ಭಾಳ ಸಿಂಪಲ್ಲಾಗಿ ದಾಸೋಹ ಆಗುವಂಥ ಮಠಮಾನ್ಯಗಳು ದೇವಸ್ಥಾನಗಳಲ್ಲಿ, ಎಲ್ಲಿ ದಾಸೋಹ ನಡಿಬೇಕಲ್ಲಿ ಎಲ್ಲ ಸಾರ್ವತ್ರಿಕವಾಗಿ ಅಡಿಗೆಯನ್ನು ಮಾಡಿ ಬಡಿಸುವಂಥ ಜಾಗಗಳಲ್ಲಿ ಅಕ್ಕಿ ಮತ್ತು ಬೆಲ್ಲವನ್ನು ಕೊಟ್ಟು ಬನ್ನಿ. ಕೊನೆಯ ಪಕ್ಷ ವಾರಕ್ಕೋ ತಿಂಗಳಿಗೋ 2 ತಿಂಗಳಿಗೋ ಒಂದು ಕೊಡ್ತಾ ಬಂದರೆ ಈ ದೋಷಗಳೆಲ್ಲ ಕಮ್ಮಿ ಆಗುತ್ತೆ. ಜೊತೆಗೆ ವಿಶೇಷವಾಗಿ ಸೋಮವಾರದ ದಿನ ಯಾವುದಾದ್ರೂ ಶಿವ ಮತ್ತು ಪಾರ್ವತಿ ಒಟ್ಟಿಗೆ ಇರುವಂಥ ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡ್ಕೊಂಡು ಬನ್ನಿ. ಇದರಿಂದ ವಿಪರೀತವಾದಂಥ ದೋಷಗಳೆಲ್ಲವೂ ಕಮ್ಮಿ ಆಗ್ತದೆ. ಯುಗಾದಿಯ ಫಲಾಫಲಗಳು ಕೂಡ ನಿಮ್ಗೆ ಅನುಕೂಲ ಆಗುತ್ತೆ. ಯಾಕಂದರೆ 2025ರಿಂದ 2026 ವಿಶ್ವಾವಸು ಸಂವತ್ಸರದಲ್ಲಿ ನಿಮಗೆ 14 ರೂಪಾಯಿ ಸಂಪಾದನೆ, 8 ರೂಪಾಯಿ ಖರ್ಚು ಮಾತ್ರ ಕೊಡ್ತಾ ಇರೋದ್ರಿಂದ ನೀವು ಪ್ಲ್ಯಾನಿಂಗ್ ಮಾಡ್ಕೋಬೇಕು. ಅದ್ರ ಜೊತೆಗೆ ಒಬ್ಬರು ಎಕ್ಸ್ಪರ್ಟ್ ಹತ್ರ ನಿಮ್ಮ ಜಾತಕಗಳನ್ನು ಕೂಡ ತೋರಿಸ್ಕೊಳ್ಳಿ. ಜಾತಕಗಳನ್ನು ಪರಿಶೀಲನೆ ಮಾಡಿಕೊಂಡು ಆ ದಶಾಭುಕ್ತಿಯಲ್ಲಿ ಏನಾದ್ರು ದೋಷಗಳಿದೆಯಾ ಅಂಥೇಳಿ ಅದಕ್ಕೂ ಕೂಡ ಪರಿಹಾರವನ್ನು ಮಾಡಿಕೊಳ್ಳಿ. ಇದರಿಂದ ಸಂಪೂರ್ಣವಾದಂತಹ ದೈವಬಲ ಗುರುಬಲಗಳು ಪ್ರಾಪ್ತಿಯಾಗ್ತದೆ ಮತ್ತು ಇರುವಂಥ ಸಣ್ಣ ಪುಟ್ಟ ಗುರುಬಲದಿಂದ ಆಗುವಂಥ ನಷ್ಟ ಕಷ್ಟಗಳೆಲ್ಲವೂ ಕೂಡ ಕಮ್ಮಿ ಆಗುತ್ತೆ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಆ ಮಲೆಮಹದೇಶ್ವರರ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲಿ. ನಮಸ್ಕಾರ. ಶ್ರೀ ಮಾಯಾಕಾರ ಶಂಕರ